Hi guys, welcome back to my channel. Hope everyone is doing great. ತುಂಬ ದಿನಗಳಿಂದ ವೀಡಿಯೋ ಹಾಕಿಲ್ಲ. ಹೌದು, ನಾನು ಸ್ವಲ್ಪ ಟ್ರಾವೆಲಿಂಗಲ್ಲಿದ್ದೆ. ಒಂದು ಚಿಕ್ಕದಾಗಿರುವಂಥ ವೆಕೇಷನ್ಗೆ ಹೋಗಿ ಬಂದೆ ನಾನು ಬೀಚ್ ಸೈಡ್. ಸೊ ಅದಕ್ಕಾಗಿ ನಾನು ವೀಡಿಯೋಸ್ ಹಾಕೋಕ್ಕಾಗಿರಲಿಲ್ಲ. ಸಾರಿ ಫಾರ್ ದ್ಯಾಟ್. ಇನ್ಮೇಲೆ ನನ್ನ ಟ್ರಾವೆಲ್ ವ್ಲಾಗ್ಸ್ ಬರ್ತಾ ಹೋಗುತ್ತೆ. ಅದಕ್ಕಿಂತ ಮುಂಚೆನೂ ಶೂಟ್ ಮಾಡಿ ಇಟ್ಕೊಂಡಿರೋದನ್ನು ಆದಮೇಲೆ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ಒಂದು ವೆಕೇಷನ್ಗೆ ಹೋಗ್ತಿದ್ದೀನಿ ಅಂದಮೇಲೆ ಒಂದು ಹೊಸ ಬಟ್ಟೆ, ಸ್ಲಿಪ್ಪರ್ ಏನಾದರೂ ಬೇಕು ಅಂತ ಅನಿಸುತ್ತೆ. ಸೊ ನಾನು ಕೂಡ ಶಾಪಿಂಗ್ ಹೋಗಿದ್ದೆ. ನಾನು ಮಾಡೋದೆಲ್ಲ ಬಜೆಟ್ ಟ್ರಾವೆಲ್ಸ್, ಬಜೆಟ್ ಶಾಪಿಂಗ್. ತುಂಬ ಎಕ್ಸ್ಪೆನ್ಸಿವ್ ಆಗಿರುವಂಥ ತೊಗೊಳೋದಾಗಲಿ, ಅನ್ನೆಸೆಸರಿ ಇಂಪಲ್ಸಿವ್ ಪರ್ಚೇಸಸ್ ಎಲ್ಲ ಆ್ಯಸ್ಯೂಲಿ ನಾನು ಮಾಡೋದಕ್ಕೆ ಹೋಗಲ್ಲ. ಸೊ ಇಲ್ಲಿ ನಾನು ಒಂದು ಮ್ಯಾಕ್ಸಿ ಡ್ರೆಸ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ ಅಷ್ಟೇ. ಒಂದು ಫ್ಲ್ಯಾಟ್ ಸ್ಲಿಪ್ಪರ್ ಬೇಕಾಗಿತ್ತು, ಅದೊಂದು, ಮತ್ತು ಡ್ರೆಸ್ ಒಂದು. ಅಷ್ಟೇ ನನಗೆ ಐಡಿಯಾ ಇದ್ದಿದ್ದು ಮನಸ್ಸಲ್ಲಿ, ಅಷ್ಟೇ ಪರ್ಚೇಸ್ ಮಾಡ್ಕೊಂಡು ಬಂದೆ ಅಷ್ಟೇ. ಸೊ ಮನೆಯಿಂದನೇ ನಾನು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೀನಿ, ಇದೇ ತೊಗೋಬೇಕು, ಇಷ್ಟೇ ತೊಗೋಬೇಕು, ಇದೇ ಕಲರ್ ಇದ್ದರೆ ಓಕೆ ಅಂತ. ಸೊ ಇಟ್ ವಿಲ್ ಬಿ ಈಸಿ ಫಾರ್ ಮೀ ವೆನ್ ಐ ಗೋ ಆ್ಯಂಡ್ ಪಿಕ್ ಅಪ್ ದ ಡ್ರೆಸ್ಸಸ್ ಇನ್ ದ ಮಾಲ್ ಆರ್ ಶಾಪ್. ಸೊ ಇದು ನಮ್ಮ ಮನೆ ಹತ್ರನೇ ಝೂಡಿಯೋ ಇತ್ತು. ಸೊ ನಾನು ಝೂಡಿಯೋಗೆ ಬಂದಿದ್ದೀನಿ. ನನಗಿಲ್ಲಿ ಬಟ್ಟೆ ಸೈಜಸ್ ಎಲ್ಲ ನನಗೆ ಕರೆಕ್ಟಾಗಿ ಸಿಗುತ್ತೆ. ಮೋರ್ ದೆನ್ ಕಲರ್ ಆರ್ ಡಿಸೈನ್, ಐ ಪ್ರಿಫರ್ ಕರೆಕ್ಟ್ ಸೈಜ್ ಬೇಸಿಕಲಿ. ಯಾಕೆಂದರೆ ನಾನು ಸ್ವಲ್ಪ ದಪ್ಪ ಇರೋದ್ರಿಂದ ಸೈಜ್ ಪ್ರಾಬ್ಲಮ್. ಸೊ ಸರಿಯಾಗಿ ಸಿಗೋದಿಲ್ಲ ನನಗೆ ಬಟ್ಟೆಗಳು. ಸಿಗುತ್ತೆ, ತುಂಬ ದೊಗಳೆ ಆಗಿರುತ್ತೆ, ಕರೆಕ್ಟಾಗಿರಲ್ಲ, ಕರೆಕ್ಟ್ ಫಿಟ್ ಇರೋಲ್ಲ ನನಗೆ ಅಂಥೇಳಿ. ಐ ಯೂಶ್ವಲಿ ಪ್ರಿಫರ್ ಕಮಿಂಗ್ ಟು ಝೂಡಿಯೋ. ಸೊ ಬಟ್ಟೆ 1-2-3 ಪಿಕ್ ಮಾಡಿಕೊಂಡು ಸ್ಲಿಪ್ಪರ್ ಸೆಕ್ಷನ್ಗೆ ಬಂದಿದ್ದೀನಿ. ಇಲ್ಲಿ ಫ್ಲ್ಯಾಟ್ಸ್ ನೋಡ್ತಾ ಇದ್ದೆ, ಯಾವ್ದು ಚೆನ್ನಾಗಿ ಕಾಣುತ್ತೆ ಟ್ರೆಂಡಿಯಾಗಿ ಅಂತ ಅಂದ್ಬಿಟ್ಟು. ಸೊ ಇದರಲ್ಲಿ ಕೂಡ ಒಂದು ಪಿಕ್ ಮಾಡಿದೆ. ಹೀಲ್ಸ್ ಶೂಸ್ ಎಲ್ಲ ಇತ್ತು, ಬಟ್ ಅದರ ಅವಶ್ಯಕತೆ ಇರಲಿಲ್ಲ ನನಗೆ. ಸೊ ನಾನು ಬರೀ ಒಂದು ಫ್ಲ್ಯಾಟ್ ಸ್ಲಿಪ್ಪರ್ನ ಚೂಸ್ ಮಾಡಿಕೊಂಡೆ. ಇಲ್ಲಿ ನಾನು ಟ್ರಯಲ್ ರೂಮಿಗೆ ಬಂದು ಐ ವಾಸ್ ಜಸ್ಟ್ ಟ್ರೈಯಿಂಗ್. ಮತ್ತೆ ಎಕ್ಸ್ಚೇಂಜು ಅದು ಇದಕ್ಕೆಂತೆಲ್ಲ ಬರೋದಕ್ಕಾಗೋದಿಲ್ಲ ಅಂತ. ಸೊ ಐ ವಾಸ್ ಜಸ್ಟ್ ಟ್ರೈಯಿಂಗ್. ಇದು ಅಷ್ಟಾಗಿ ಇಷ್ಟ ಆಗಲಿಲ್ಲ ನನಗೆ. ಇದು ಇಷ್ಟ ಆಯಿತು, ಇದನ್ನೇ ಪಿಕ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಇದೊಂದು ಸ್ವಲ್ಪ ಫ್ಲೋರಲ್ ಆಗಿ, ವೇವಿಯಾಗಿ, ಬ್ರೀಸಿ ಆಗಿತ್ತು ಡ್ರೆಸ್. ಆ್ಯಂಡ್ ಇಟ್ ವಾಸ್ ವೆರಿ ಕಂಫರ್ಟಬಲ್, ತುಂಬ ಕಂಫರ್ಟಬಲ್ ಆಗಿತ್ತು. ಬಟ್ಟೆ ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿತ್ತು. ಸೊ ಇದನ್ನು ಪಿಕ್ ಮಾಡಿಕೊಂಡೆ. ಇನ್ನೊಂದು ಕೂಡ ಟ್ರೈ ಮಾಡಿದೆ, ಅದು ಕೂಡ ಚೆನ್ನಾಗಿತ್ತು. ಬಟ್ ಸ್ಲೀವ್ಸ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟೆ. ಸೊ ಅದೇ ಸ್ಲೀವ್ಸ್ ಒಂಥರ ಬಲೂನ್ ಸ್ಲೀವ್ಸ್ ಥರ ಇತ್ತು. ಬಟ್ಟೆ ಮಾತ್ರ ತುಂಬ ಚೆನ್ನಾಗಿತ್ತು. ಇಟ್ ವಾಸ್ ವೆರಿ ನೈಸ್, ವೆರಿ ಕಂಫರ್ಟಬಲ್. ಬಟ್ ಹ್ಯಾಡ್ ಟು ಚೂಸ್ ಒನ್. ಯಾವ್ದಾದ್ರು ಒಂದು ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಬಂದಿದ್ದು. ಬಜೆಟ್ ಶಾಪಿಂಗ್ ಹೇಳಿದ್ನಲ್ಲ ಹಾಗೆ. ಸೊ ಒಂದು ಡ್ರೆಸ್ನ ಪಿಕ್ ಮಾಡ್ಕೊಂಡೆ. ಇದು ಕೂಡ ಚೆನ್ನಾಗಿತ್ತು, ಬಟ್ ಐ ಹ್ಯಾಡ್ ಟು ಡ್ರಾಪ್ ಇಟ್ ಅನ್ಫಾರ್ಚುನೇಟ್ಲಿ. ಬಟ್ ಇದ್ರ ಫಿಟ್ಟು ಮತ್ತು ಬಟ್ಟೆ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಯೋಚನೆ ಮಾಡಿ ಒಂದನ್ನು ತೊಗೊಂಡಿದ್ದೀನಿ. ಆಮೇಲೆ ಈ ಫ್ಲ್ಯಾಟ್ ಸ್ಲಿಪ್ಪರ್ನ ತೊಗೊಂಡೆ. ಸ್ವಲ್ಪ ವಾಕಿಂಗ್ ಎಲ್ಲ ಜಾಸ್ತಿ ಇರುತ್ತೆ ಟ್ರಿಪ್ಸ್ ಅಂತ ಅಂದಮೇಲೆ, ಎಲ್ಲ ಕಡೆ ವೆಹಿಕಲ್ಸ್ ಹೋಗೋದಕ್ಕಾಗೋದಿಲ್ಲ. ಸೊ ಅದಕ್ಕೆ ಒಂದು ಫ್ಲ್ಯಾಟ್ ಸ್ಲಿಪ್ಪರ್ ಇರಲಿ ಅಂತ ಅಂದ್ಬಿಟ್ಟು ಒಂದು ಫ್ಲ್ಯಾಟ್ ಸ್ಲಿಪ್ಪರ್ನ ಪಿಕ್ ಮಾಡಿಕೊಂಡೆ. ಅದಾದಮೇಲೆ ಶಾಪಿಂಗ್ ಎಲ್ಲ ಮುಗಿಸಿ ಆಚೆ ಬರೋ ಅಷ್ಟರಲ್ಲಿ 3:30 ಏನೋ ಆಗೋಗಿತ್ತು ಮಧ್ಯಾಹ್ನ. ಬಿಸಿಲು ಬೇರೆ ಜಾಸ್ತಿ ಇತ್ತು, ಹೊಟ್ಟೆ ಬೇರೆ ಹಶ್ವಾಗ್ತಾಯಿತ್ತು. ಸೊ ಝೂಡಿಯೋ ಎದುರುಗಡೆನೇ ಒಂದು ಜಾಯಿಂಟ್ ಇದೆ, ಸ್ನ್ಯಾಕ್ಸ್, ಸ್ಯಾಂಡ್ವಿಚಸ್ ಆ ಥರದ್ದು, ಐಸ್ ಕ್ರೀಮ್ ಶಾಪ್, ಆ ಥರ ಶಾಪು ಹೊಸದಾಗಿ ಓಪನ್ ಆಗಿದ್ದಿದ್ದು. ಸೊ ಐ ಥಾಟ್ ಈಗ ಮನೆಗೆ ಹೋಗಿ ನಾನು ಅಡುಗೆ ಮಾಡಿ ತಿನ್ನೋದಕ್ಕೆಲ್ಲ ಇಂಟ್ರೆಸ್ಟ್ ಇರಲಿಲ್ಲ, ಅಷ್ಟು ಎನರ್ಜಿ ಇರಲಿಲ್ಲ ನನಗೆ. ಸೊ ಐ ಥಾಟ್ ಐ ವಿಲ್ ಫಿನಿಶ್ ಮೈ ಲಂಚ್ ಹಿಯರ್ ಆ್ಯಂಡ್ ಗೋ ಬ್ಯಾಕ್ ಹೋಮ್. ಸೊ ಅವತ್ತು ನೈಟೇ ನಾನು ವೆಕೇಷನ್ಗೆ ಹೊರಡಬೇಕಾಗಿತ್ತು. ಸೊ ಮನೆಗೆ ಹೋಗಿ ಇನ್ನೊಂದು ಸ್ವಲ್ಪ ಪ್ಯಾಕಿಂಗ್ ಇತ್ತು, ಅದನ್ನು ಪ್ಯಾಕಿಂಗ್ ಕೂಡ ಮಾಡಬೇಕಾಗಿತ್ತು. ಸೊ ನಾನು ಅಡುಗೆ ಮಾಡಿಕೊಂಡು ತಿನ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅಂಥೇಳಿ ಐ ಫಿನಿಶ್ಡ್ ಮೈ ಲಂಚ್ ಹಿಯರ್. ನಾನೊಂದು ಸ್ಯಾಂಡ್ವಿಚ್ ಆರ್ಡ್ರ್ ಮಾಡಿದೆ. ಅದು ಕೂಡ ತುಂಬ ಲೇಟ್ ಮಾಡಿಬಿಟ್ರು, ಬಟ್ ಐ ವಾಸ್ ಜಸ್ಟ್ ವೇಟಿಂಗ್. ಆಮೇಲೆ ಒಂದು ಐಸ್ ಕ್ರೀಮ್ ಕೂಡ ಆರ್ಡ್ರ್ ಮಾಡಿ ತಿನ್ಕೊಂಡು ಹೋದೆ. ಸೊ ನೋಡ್ತಿರ್ಬೋದು, ನಾನು ವೆಯ್ಟ್ ಮಾಡ್ತಾಯಿದ್ದೆ. ಬಿಸಿಲು ಒಂದು ಸ್ವಲ್ಪ ಜಾಸ್ತಿ ಇತ್ತು ಅವತ್ತು, ಅದು ಏನಕ್ಕೆ ಹೋಗುತ್ತಿಲ್ಲ, ಮೇ ಬಿ ಮಧ್ಯಾಹ್ನ ಮೇಲೆ ಹಾಗೆ ಇರುತ್ತೆ ಅನ್ಕೋತೀನಿ. ಸೊ ಬಿಸಿಲಿತ್ತು, ವೆಯ್ಟ್ ಮಾಡ್ತಾ ಇದ್ದೆ ನಾನು ಸ್ಯಾಂಡ್ವಿಚ್ಗೆ. ಅಲ್ಲಿ ಯಾರೋ ಸ್ವಲ್ಪ ಜಗಳ ಆಡ್ತಿದ್ರು ಅನಿಸುತ್ತೆ, ಯಾರೋ ಬೈಕಲ್ಲಿ ಹೋಗ್ತಾ ಬರ್ತಾಯಿನೋ, ಅದನ್ನು ನೋಡ್ತಾ ಇದ್ದೆ ನಾನು. ಯಾಕೆ ಹಿಂಗೆ ಜಗಳ ಆಡ್ತೀರಿ, ಏನು ಸೌಂಡು ಅಂತ ನೋಡ್ತಾ ಇದ್ದೆ ನಾನು. ಸೊ ವೆಯ್ಟ್ ಆದಮೇಲೆ ನಮ್ಮ ಸ್ಯಾಂಡ್ವಿಚ್ ಬಂತು. ನಾನು ಪೊಟ್ಯಾಟೊ ಚೀಸ್ ಗ್ರಿಲ್ ಏನೋ ಆರ್ಡ್ರ್ ಮಾಡಿದ್ದೆ. ಸೊ ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಇದು ಹೊಸ ಶಾಪ್ ಕೂಡ, ನೀಟಾಗಿತ್ತು ನಿಜವಾಗ್ಲೂ, ತುಂಬ ಹೈಜೀನಾಗಿ ಇತ್ತು ಅಂತ ಅನಿಸ್ತು. ತುಂಬ ಕ್ಲೀನ್ ಆ್ಯಂಡ್ ನೀಟಾಗಿತ್ತು. ಫ್ಲೋರ್ಸ್ ಆಗಲಿ, ಚೇರ್ ಆಗಲಿ, ಸೀಟಿಂಗ್ ಏರಿಯಾ ಆಗಲಿ ಎಲ್ಲನೂ ಕ್ಲೀನ್ ಇತ್ತು. ನೀವು ನೋಡ್ಬೋದು, ಮುಂದೆ ತೋರಿಸ್ತಾ ಹೋಗ್ತೀನಿ ನಾನು. ಆ್ಯಂಡ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು. ನನಗೆ ಹೊಟ್ಟೆ ಹಸಿದಕ್ಕೂ ಅದಕ್ಕೂ ಟೇಸ್ಟ್ ಕೂಡ ಚೆನ್ನಾಗಿದ್ದರಿಂದ ಚೆನ್ನಾಗಿ ತಿಂದೆ. ಸೊ ಜಸ್ಟ್ ಒನ್ ಸ್ಯಾಂಡ್ವಿಚ್ ಆರ್ಡರ್ ಮಾಡಿದೆ ಅಷ್ಟೇ. ನನಗೆ ಯೂಶ್ವಲಿ ಸ್ಯಾಂಡ್ವಿಚಸ್ ಎಲ್ಲ ಇಷ್ಟ ಆಗಲ್ಲ, ಬಟ್ ಅಲ್ಲಿ ಇದ್ದಿದ್ದು ಅದೇ, ಬೇರೆ ಕಡೆ ಹುಡಿಕೊಂಡು ಹೋಗುವಂಥ ಪೇಷನ್ಸ್ ಕೂಡ ಇರಲಿಲ್ಲ ನನಗೆ. ಸೊ
ಸ್ಯಾಂಡ್ವಿಚ್ನ ಆರ್ಡರ್ ಮಾಡಿದೆ. ಪೊಟ್ಯಾಟೊ ಇಷ್ಟ ನನಗೆ, ಚೀಸ್ ಇಷ್ಟ. ಸೊ ಓಕೆ, ಸಮ್ಹೌ ವಿಲ್ ಅಡ್ಜಸ್ಟ್ ಅಂತ ಅಂದ್ಬಿಟ್ಟು ತಿಂದೆ. ತುಂಬ ಚೆನ್ನಾಗಿತ್ತು, ಅದ್ರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ಸೊ ತಿಂದ್ಬಿಟ್ಟು ಐಸ್ ಕ್ರೀಮ್ ಕೂಡ ಆರ್ಡರ್ ಮಾಡಿದೆ. ನೆಕ್ಸ್ಟ್ ಐಸ್ ಕ್ರೀಮ್ ತೊಗೊಂಡೆ. ಇದು ವೆನಿಲಾ ಚಾಕೋ ಚಿಪ್ ಅನಿಸುತ್ತೆ, ಅದನ್ನು ತೊಗೊಂಡೆ. ಆಮೇಲೆ ಆಟೋ ಬುಕ್ ಮಾಡ್ಕೊಂಡು ನಾನು ಮನೆಗೆ ಹೋದೆ. ಮನೆಗೆ ಹೋಗಿ ಎಲ್ಲ ಪ್ಯಾಕಿಂಗ್ ಎಲ್ಲ ಮಾಡಿ ನನ್ನ ಬಸ್ ಇದ್ದಿದ್ದು ಮೆಜೆಸ್ಟಿಕ್ ಪಿಕಪ್ ಪಾಯಿಂಟಲ್ಲಿ 9 ಗಂಟೆ ಅಷ್ಟರಲ್ಲಿ ಅಲ್ಲಿರಬೇಕಾಗಿತ್ತು. ಸೊ ನನ್ನ ಮನೆಯಿಂದ ಪ್ಯಾಕ್ ಎಲ್ಲ ಮಾಡಿಕೊಂಡು ರ್ಯಾಪಿಡೋದಲ್ಲಿ ಹೊರಟೆ. ಮೆಟ್ರೋ ಹೋಗಿ ನಾನು ಮೆಟ್ರೋ ಮೆಜೆಸ್ಟಿಕ್ ಸ್ಟಾಪಲ್ಲಿ ಇಳಿಬೇಕಾಗಿತ್ತು. ಸೊ ನಮ್ಮ ಮನೆಗೆ ನಾಯಂಡಹಳ್ಳಿ ಮೆಟ್ರೋ ಹತ್ರ. ಸೊ ಅಲ್ಲಿಗೆ ಹೋಗ್ತಾಯಿದ್ದೀನಿ ನೈಟು. ನನ್ನ ಹಸ್ಬೆಂಡ್ ಇರಲಿಲ್ಲ ಅವತ್ತು, ಲೇಟ್ ಆಯಿತು ಅವರು ಕೆಲಸದಿಂದ ಬರೋದು. ಸೊ ನನಗೆ ಮಿಸ್ ಆಗಬಾರ್ದು, ಲೇಟ್ ಆಗಬಾರ್ದು ಅಂಥೇಳಿ ನಾನೇ ಹೊರಟೆ. ಸೊ ಯೂನಿವರ್ಸಿಟಿ ಒಳಗಡೆ ಹೋಗ್ತಾಯಿದ್ದೀನಿ, ನೋಡ್ತಿರ್ಬೋದು ನೀವು. ಆಮೇಲೆ ಮೆಟ್ರೋ ರೀಚ್ ಆದೆ. ನಾನು ರಾಂಗ್ ರೂಟಲ್ಲೇ ಹೋಗ್ಬಿಟ್ಟಿದ್ದೆ. ನಾನು ಆ್ಯಕ್ಚುಲಿ ಆಪೋಸಿಟಲ್ಲಿ ಹೋಗಬೇಕಾಗಿತ್ತು ಬೋರ್ಡಿಂಗಿಗೆ. ಸೊ ಅಯ್ಯೋ ಮತ್ತೆ ನಡ್ಕೊಂಡು ಹೋದೆ ಅಷ್ಟು ದೂರ. ಸೊ ಪ್ಯಾನಿಕಲಿಂಗ್ ಆಗುತ್ತೆ ಸಮ್ಟೈಮ್ಸ್, ಯಾವ ಕಡೆ ಹೋದೆ ಯಾವ ಕಡೆ ಬಂದೆ ಗೊತ್ತಾಗಲ್ಲ. ಸೊ ಹಂಗಾಯಿತು. ಸೊ ನಾನು ಹೋಗೋಷ್ಟರಲ್ಲಿ ಟ್ರೈನ್ ಒಂದು 3 ಮಿನಿಟ್ಸ್ ಏನೋ ಇತ್ತು, ಏನೂ ಪರವಾಗಿಲ್ಲ. ನಾನು ಟೈಮ್ನ ಕರೆಕ್ಟಾಗಿ ಪಿಕಪ್ ಮಾಡಿದೆ. ಕರೆಕ್ಟ್ 9 o'clock ನಾನು ನನ್ನ ಪಾಯಿಂಟಲ್ಲಿದ್ದೆ, ವಿಚ್ ವಾಸ್ ಗ್ರೇಟ್. ನಾನು ಕರೆಕ್ಟಾಗಿ ಟೈಮ್ ಪಿಕಪ್ ಮಾಡಿದ್ದೀನಿ ಅಂತ ಖುಷಿ ಆಯಿತು. ಸೊ ಮೆಟ್ರೋನಲ್ಲಿ ಸೀಟ್ ಕೂಡ ಸಿಕ್ತು ದೇವ್ರ ದಯದಿಂದ. ಆಮೇಲೆ ಕೂತ್ಕೊಂಡು ಫೋನ್ ಚಾರ್ಜ್ ಮಾಡ್ಕೊಂಡು ಹೊರಟೆ. ತುಂಬ ರಶ್ ಏನಿರಲಿಲ್ಲ ಅವತ್ತು, ಪ್ರಾಬಬ್ಲಿ ಇಟ್ ವಾಸ್ ಅ ಫ್ರೈಡೇ ನೈಟ್. ಸೊ ಪರವಾಗಿಲ್ಲ, ನನಗೆ ಸೀಟ್ ಸಿಕ್ತು. ದಟ್ಸ್ ಆಲ್ ಐ ವಾಂಟೆಡ್. ಸ್ವಲ್ಪ ಲಾಂಗ್ ಇತ್ತಲ್ಲ ಜರ್ನಿ. ಸೊ ಸೊ ನನ್ನ ಬಸ್ನ ಕೂಡ ಬೋರ್ಡ್ ಮಾಡಿ ಆಯಿತು. ಸೊ ಬಸ್ ಕೂಡ ಮೂವ್ ಆಯಿತು. ಟ್ರಾಫಿಕ್ ಇತ್ತು ಸ್ವಲ್ಪ, ಇಟ್ಸ್ ಓಕೆ, ಏನು ಮಾಡೋದಕ್ಕಾಗಲ್ಲ. ಬ್ಯಾಂಗ್ಳೂರು ಸಿಟಿ ಸ್ವಲ್ಪ ಕ್ರಾಸ್ ಮಾಡೋರು ಟ್ರಾಫಿಕ್ ಇರುತ್ತೆ. ಆ್ಯಂಡ್ ನಾನು ಈ ಸರಿ ಹೋಗ್ತಿದ್ದು ತಮಿಳ್ನಾಡು ಸೈಡು ಬೀಚ್ಗೆ. ಯಾವ ಪ್ಲೇಸ್ ಆಗಿರ್ಬೋದು ಅಂತ ಕಮೆಂಟಲ್ಲಿ ತಿಳಿಸಿ, ಗೆಸ್ ಮಾಡಿ. ಸೊ ಬಸ್ಸಲ್ಲಿ ಕೂತು ಮ್ಯೂಸಿಕ್ ಕೇಳಿಕೊಂಡು ತುಂಬ ಖುಷಿಯಾಗೋಯಿತು. ನಾನು ಯೂಶ್ವಲಿ ಸೋಲೋ ಟ್ರಿಪ್ಸ್ನ ಮಾಡ್ತೀನಿ. ದಿಸ್ ಇಸ್ ಮೈ 3rd ಟೈಮ್ ಗೋಯಿಂಗ್. ಬಟ್ ಈ ಸರಿ ನನ್ನ ಕೋ ಸಿಸ್ಟರ್ ಕೂಡ ನನ್ನ ಜಾಯ್ನ್ ಆಗಿದ್ದರು. ಸೊ ನಾನು ಅವಳು ಹೋಗಿ ಬಂದ್ವಿ. ಇಟ್ ವಾಸ್ ಫನ್. 2 ಸರಿ ಒಬ್ಬೊಬ್ಬಳೇ ಹೋಗಿದ್ದೆ. ಇಟ್ಸ್ ಲೈಕ್ ಅ ಗ್ರೂಪ್ ಟ್ರಿಪ್. ಸೊ ಅಲ್ಲಿ ಹೋದ್ಮೇಲೆ ನಿಮ್ಮ ಫ್ರೆಂಡ್ಸ್ ಆಗ್ತೀವಿ. ಸೊ 2 ಸರಿ ಸೋಲೋ ಟ್ರಿಪ್ ಹೋಗಿದ್ದೆ. ಸೆಕೆಂಡ್ ಟ್ರಿಪ್ಪಲ್ಲಿ ನನ್ನ ಫ್ರೆಂಡ್ ಒಬ್ಬ ಸಿಗ್ತಾ ಅಲ್ಲಿ ಹೋದ್ಮೇಲೆ. ಸೊ ಈ ಸರಿ ನನ್ನ ಸಿಸ್ಟರ್ ಜಾಯ್ನ್ ಆಗಿದ್ಲು. ಸೊ ಇಟ್ ವಾಸ್ ಫನ್. ಇದು ಅತ್ತಿಬೆಲೆ ಎಲೆಕ್ಟ್ರಾನಿಕ್ ಸಿಟಿ ರೋಡ್. ತಮಿಳ್ನಾಡು ಹೋಗೋರೆಲ್ಲ ತುಂಬ್ಕೊಬಿಟ್ಟಿದ್ರು ಆ ರೋಡಲ್ಲಿ. ಸಂಕ್ರಾಂತಿ ಬೇರೆ ಹತ್ತಿರ ಬರ್ತಿದ್ದರಿಂದ. ಸೊ ಸಂಕ್ರಾಂತಿ ಅಂದರೆ ತಮಿಳ್ನಾಡವ್ರಿಗೆ ತುಂಬ ದೊಡ್ಡ ಹಬ್ಬ ಅಲ್ವಾ. ಸೊ ಎಲ್ಲ ತುಂಬ್ಕೊಂಡಿದ್ರು. ಟ್ರಾಫಿಕ್ ಎಲ್ಲ ಕ್ರಾಸ್ ಮಾಡಿ ಒಂದು 2 ಅವರ್ ಮುಂದಕ್ಕೆ ಹೋಗೋ ಅಷ್ಟರಲ್ಲಿ 1:30 ಏನೋ ಆಗೋಯ್ತು. ಸೊ ಅಲ್ಲಿ ಒಂದು ಕಾಫಿ ಟೀಗೆ ಅಂತ ನಿಲ್ಲಿಸಿದ್ವಿ ಅಷ್ಟೇ. ತುಂಬ ಟ್ರಾಫಿಕ್ ಇತ್ತು, ಬಟ್ ಇಟ್ಸ್ ವಾಸ್ ನೈಸ್. ಸೊ ಮುಂದಿನ ವಾರದಲ್ಲಿ ಮತ್ತೆ ಸಿಗ್ತೀನಿ, ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಥ್ಯಾಂಕ್ ಯು.